ಇದು ಈ ಬಿಸ್ನೆಸ್ಸು ಓಪನ್ ಎಲೆಕ್ಟಿವಿನ 4 ಮತ್ತು 8 ಮಾರ್ಕ್ಸ್ ಯಾವ ಕ್ವೆಶನ್ ಇಂಪಾರ್ಟೆಂಟ್ ಅನ್ನೋದು ಪ್ಯಾಟ್ರನ್ ಹೇಳೋದಾದರೆ ಈ ಬಿಸ್ನೆಸ್ಗೆ 2 ಮಾರ್ಕ್ಸಿಂದು 4 ಕ್ವೆಶನ್ ಬರೀಬೇಕಾಗುತ್ತೆ, 4 ಮಾರ್ಕ್ಸಿಂದು 5 ಕ್ವೆಶನ್ ಬರೀಬೇಕಾಗುತ್ತೆ, ಹಾಗೆ 8 ಮಾರ್ಕ್ಸಿಂದು 4 ಕ್ವೆಶನ್ ಬರೀಬೇಕಾಗುತ್ತೆ. ಇದು ಪ್ಯಾಟ್ರನ್. ಈಗ 4 ಮಾರ್ಕ್ಸ್ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಕೇಳ್ಬೋದು, ಎಕ್ಸ್ಪ್ಲೇನ್ ಕೇಳ್ಬೋದು, ಜಾಸ್ತಿ ಈ ಥರ ಇರುತ್ತೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ 4 ಮಾರ್ಕ್ಸ್ 8 ಮಾರ್ಕ್ಸ್ಗೆ ಯಾವಾಗೆಲ್ಲ ಕೇಳ್ತಾರೆ ನೀವು ಸ್ವಲ್ಪ ಫಸ್ಟು ಇಂಟ್ರೊಡಕ್ಷನ್ ಥರ ಬರೀರಿ, ಅದಾದಮೇಲೆ ಒಂದು ಚಾರ್ಟ್ ಥರ ಬರೀರಿ, ಒಂದು ಸ್ವಲ್ಪ ಪೇಜಸ್ ಎಳ್ದಾಗ ಏನಾಗುತ್ತೆ ಆಗ ಓಕೆ ಜಾಸ್ತಿ ಪೇಜ್ ಬರೆದಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೇನು ಸ್ವಲ್ಪ ಉದ್ದದ ಚೆನ್ನಾಗಿ ಕಾಣಿಸಿದ್ರೆ ಅವ್ರಿಗೆ ಅನಿಸಿದೆ ಓಕೆ ಏನೋ ಬರುತ್ತೆ ಇವ್ರಿಗೆ ಅಂದ್ಬಿಟ್ಟು. ಸೊ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಹೆಂಗೆ ಬರಿಬೋದು ಅಂದರೆ ಮಧ್ಯದಲ್ಲಿ ಒಂದು ಲೈನ್ ಹಾಕಿ ಬರೀತೀರಲ್ಲ, ಸೊ ಫಸ್ಟ್ B2B ಮತ್ತು B2B ಪೇಮೆಂಟ್ಗೆ ಏನು ಡಿಫ್ರೆನ್ಸು ಅಂತ ಕೇಳಿದ್ರೆ ಈ ಕಡೆ ಒಂದು 12 ಪಾಯಿಂಟ್ಸ್ ಅಥವಾ ಮ್ಯಾಕ್ಸಿಮಮ್ 10 ಪಾಯಿಂಟ್ಸ್ ಬರೀರಿ. ಲೈನ್ ಬಿಟ್ಟು ಬರೀರಿ, ಕ್ಲೀನಾಗಿ ಬಾಕ್ಸ್ ಹಾಕಿ ಸೊ ದಟ್ ಪ್ರೆಸೆಂಟೇಬಲ್ ಆಗಿರುತ್ತೆ. ಅವಾಗ ಕೆಲವು ಸಲ ಎಷ್ಟೊಂದು ಪೇಪರ್ ಇರುತ್ತೆ ನೋಡೋಕ್ಕೆ ಹಾಕ್ತಿರಲ್ಲ, ಅವಾಗ ಅಟ್ಲೀಸ್ಟ್ ಕ್ಲೀನಾಗಿ ಕಾಣಿಸೋದ್ರಿಂದ ಮಾರ್ಕ್ಸ್ ಕೊಡ್ಬೋದು. ಈ ಟ್ರಿಕ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ. ನಾನು ನೆಕ್ಸ್ಟ್ ಹೇಳೋ ಟ್ರಿಕ್ ಏನಂದರೆ ಇವಾಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ, ಇ ಕಾಮರ್ಸ್ ಸೆಕ್ಯೂರಿಟಿ ಥ್ರೆಟ್ಸ್. ನೀವೇನು ಮಾಡ್ತೀರಾ, ನೀವು ಫಸ್ಟ್ ಬರೀತೀರಾ ಇಂಟ್ರೊಡಕ್ಷನ್, ಇಲ್ಲಿ ಸುಮ್ಮನೆ ಬರೀದು ತೋರಿಸ್ತೀನಿ, ಇಂಟ್ರೋ ಅಂತ ಬರೆದು ಇ ಕಾಮರ್ಸ್ ಸೆಕ್ಯೂರಿಟಿ ಅಂದರೆ ಏನು ಅಂತ ಒಂದು ಸ್ವಲ್ಪ ಬರೀರಿ. ಅದಾದಮೇಲೆ ಏನೆಲ್ಲ ಥ್ರೆಟ್ಸ್ ಹಿಂಗೆ ಈ ಥರ ಥ್ರೆಟ್ಸ್ ಅಂತ ಹಾಕಿಬಿಟ್ಟು ಸುಮ್ಮನೆ ಈ ಥರ ಏನೇನು ಥ್ರೆಟ್ಸ್ ಇದೆ ಅಂದ್ಬಿಟ್ಟು ಒಂದು 4-5 ಪಾಯಿಂಟ್ ಬರೀರಿ. ಇದೇ ಅರ್ಧ ಪೇಜ್ ತುಂಬೋಗುತ್ತೆ. ನೆಕ್ಸ್ಟ್ ಪೇಜಿಂದ ಈ ಒಂದೊಂದು ಪಾಯಿಂಟ್ ಏನು ಬರ್ತಿದ್ದಾರಲ್ಲ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ಸೊ ಇವಾಗ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಇದಾಯಿತು. ಇನ್ನೊಂದು ಡಿಫ್ರೆನ್ಸ್ ಇದೆ ಕೆಳಗಡೆ, ಟ್ರೆಡಿಷ್ನಲ್ ಕಾಮರ್ಸು ಮತ್ತು ಇ ಕಾಮರ್ಸ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಂತ ಕೇಳಿದಾಗೆಲ್ಲ ಹೀಗೆ ಬರೆದ್ರೆ ಬೆಸ್ಟ್. ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಫಸ್ಟ್ ಇಂಟ್ರೊಡಕ್ಷನ್ನು, ಸೊ ಏನೆಲ್ಲ ಥ್ರೆಡ್ಸ್ ಕೇಳಿದ್ದಾರೆ ಅದು ಬರೀಬೇಕು, ಅಂದರೆ ಕ್ವೆಶನ್ ರಿಲೇಟೆಡು. ನಾನು ಜಸ್ಟ್ ಒಂದು ಕ್ವೆಶನ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಈಚ್ ಪಾಯಿಂಟ್ ಸುಮ್ಮನೆ ಒಂದು 2 ಲೈನ್ ಎಕ್ಸ್ಪ್ಲೇನ್ ಮಾಡಿ ಕನ್ಕ್ಲೂಷನ್ ಬರೀರಿ. ಯಾವಾಗಲೂ ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಇದ್ದರೆ ಬೆಸ್ಟ್ 4 ಮಾರ್ಕ್ಸ್ಗೆ 8 ಮಾರ್ಕ್ಸ್ಗೆ. ಸೊ ನೆಕ್ಸ್ಟ್ ಇದರಲ್ಲಿ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಎಕ್ಸ್ಪ್ಲೇನ್ ಮಾಡಿ ಅಂತಿದೆ, ಟೈಪ್ಸ್ ಆಫ್ ಇ ಪೇಮೆಂಟ್. ಸೊ ಫಸ್ಟ್ ಇ ಪೇಮೆಂಟ್ ಏನು ಅಂತ ಇಂಟ್ರೊಡಕ್ಷನ್ ಬರೀರಿ. ಆಮೇಲೆ ಈ ಥರ ಚಾರ್ಟು ಈ ಥರ ಸರ್ಕಲಲ್ಲಿ ಬರಿಬೋದು. ಇನ್ನು ಕೆಲವ್ರು ಹೆಂಗೆ ಬರೀತಾರೆ ಗೊತ್ತಾ, ಹೀಗೆ ಬರೀತಾರೆ, ಹೀಗೆ. ಸೊ ನಿಮ್ಮ ಇಷ್ಟ ಹೇಗೆ ಬೇಗ ಪ್ರೆಸೆಂಟ್ ಮಾಡ್ಬೋದು. ಟೈಪ್ಸ್ ಆಫ್ ಇ ಪೇಮೆಂಟು, ಆಮೇಲೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ಹೌ ಟು ಇಂಪ್ಲಿಮೆಂಟ್ ಇ ಕಾಮರ್ಸ್ ಸೆಕ್ಯೂರಿಟಿ, ಈ ಥರ ಪೂರ್ತಿ ಕ್ವೆಶನ್ಸ್ ಇಲ್ಲಿದೆ. ಇದು ಬಿಟ್ಟು ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲೂ ನಿಮಗೆ ಕ್ವೆಶನ್ಸ್ ಕೊಡ್ತೀನಿ. ಹಾಗೆ ಇದ್ರದ್ದು ಪೂರ್ತಿ ಒಂದು ಫೋಟೋ ನಾನು ಎಂಡಲ್ಲಿ ನಿಮ್ಗೆ ಕೊಡ್ತೀನಿ, ಸೊ ದಟ್ ನಿಮಗೆಲ್ಲ ಒಂದೇ ಕಡೆ ಸಿಗುತ್ತೆ. ಸೊ ನಿಮಗೆ ಈ ಟ್ರಿಕ್ ವರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ, ಬಿಕಾಸ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ, ಯೂಸ್ಫುಲ್ ಆಗಿದೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೇಟ್ ಮಾಡಿ ನೆಕ್ಸ್ಟ್ ಸ್ಲೈಡ್ಸ್ಗೆ. ಸೊ ಇದು ಇಷ್ಟು.